ಶೋಭಾ ನ್ಯೂಸ್ಗೆ ಸ್ವಾಗತ. ನಾನು ಶೋಭಾ. ಇದು ನಿಮ್ಮ ಪ್ರೀತಿಯ ಸುದ್ದಿಗಳ ರವಿ. ಒಂದು ದಿನಕ್ಕೆ ನನ್ನನ್ನು ಬಾಡಿಗೆಗೆ ಪಡಿಬಹುದು, ಗಂಡ್ಮಕ್ಕಳಿಗೆ ವಿಶೇಷ ಆಫರ್ ನೀಡಿದ ಯುವತಿ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ಕೆಲ ಪೋಸ್ಟ್ಗಳನ್ನು ಕಂಡಾಗ ನಗ್ಬೇಕೋ ಅಳ್ಬೇಕೋ ಗೊತ್ತಾಗಲ್ಲ. ಎಂತೆಂಥ ಜನ ಇರ್ತಾರೆ ಅಂತ ಅನಿಸುತ್ತೆ. ಇಲ್ಲೊಬ್ಬ ಯುವತಿಯು ಯುವಕರಿಗೆ ಒಂದು ದಿನದ ಮಟ್ಟಿಗೆ ವಿಶೇಷ ಆಫರ್ ನೀಡಿದ್ದಾಳೆ. ಯುವತಿ ಮಾಡಿದ ಪೋಸ್ಟ್ ಸದ್ಯ ನೆಟ್ಟಿಗರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಕಷ್ಟಪಟ್ಟು ದುಡಿಯೋರ್ಗಿಂತ ಸುಲಭದ ಹಾದಿಯಲ್ಲಿ ಹಣ ಹೇಗ್ ಮಾಡಬಹುದು ಅಂತ ಯೋಚಿಸಿಕೊಂಡ್ರೆ ಹೆಚ್ಚು. ಹೀಗಾಗಿ ಕೆಲವರು ತಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಪಂಗನಾಮ ಹಾಕ್ಬಿಡ್ತಾರೆ. ಆದ್ರೆ ಇದೆಲ್ಲದರ ನಡುವೆ ಯುವತಿಯೊಬ್ಬಳು ದುಡ್ಡು ಮಾಡಲು ಒಳ್ಳೆಯ ಉಪಾಯವನ್ನೇ ಕಂಡುಕೊಂಡಿದ್ದಾಳೆ. ಬ್ಯಾಚುಲರ್ಸ್ಗಳಿಗೆ ಒಂದೊಳ್ಳೆ ಆಫರ್ ಅನ್ನ ನೀಡಿದ್ದಾಳೆ. ಹೌದು, ತನ್ನ ದಿನದ ಸಮಯವನ್ನ ನಿಮ್ಗಾಗಿ ಮೀಸಲಿಡ್ತೀನಿ, ಆದ್ರೆ ನೀವು ನನಗೆ ಇಂತಿಷ್ಟು ಹಣ ಪಾವತಿಸಬೇಕು ಅಂತ ಈ ಯುವತಿಯು ಜಾಹೀರಾತಿನ ಮೂಲಕ ಪೋಸ್ಟ್ ಮಾಡಿದ್ದಾಳೆ. ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಹುಟ್ಟುಹಾಕಿದೆ. ನಳಿನಿ ಉನಾಗಾರ್ ಎಂಬ ಹೆಸರಿನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಳ್ಳಲಾಗಿದೆ. ಇದರಲ್ಲಿ ನನ್ನನ್ನು ಒಂದು ದಿನದ ಮಟ್ಟಿಗೆ ಬಾಡಿಗೆಗೆ ಪಡೆಯಬಹುದು ಅಂತ ಉಲ್ಲೇಖಿಸಿದ್ದಾಳೆ. ಪ್ರೀತಿ ಪ್ರೇಮ ಎನ್ನುವವರಿಗೆ ಈ ವಿಶೇಷ ಆಫರ್ ಇಲ್ಲ. ನಿಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಹಾಗೂ ಹೊರಗಿನ ಕಾರ್ಯಕ್ರಮಗಳಿಗೆ ಹೋಗಲು ಮಾತ್ರ ಅಂತ ಹೇಳಿದ್ದಾಳೆ. ನಾನು ಒಂದು ದಿನದ ಸಂಗಾತಿಯಾಗಿ ಇರ್ತೇನೆ. ಕಾಫಿ ಕುಡಿಯೋದು, ಸಿನಿಮಾ ನೋಡೋದು, ಶಾಪಿಂಗ್, ಕುಟುಂಬದ ಸಮಾರಂಭಗಳಿಗೆ ಹಾಜರಾಗೋದು, ಹೊಸ ಸ್ಥಳಗಳನ್ನು ಸುತ್ತಾಡೋದು, ಹಾಗೆ ಸುಮ್ಮನೆ ಮಾತನಾಡಲು ಒಬ್ಬರು ಬೇಕು ಎನ್ನುವವರು ನನ್ನನ್ನು ಸಂಪರ್ಕ ಮಾಡಬಹುದು ಅಂತ ಬರ್ಕೊಂಡಿದ್ದಾಳೆ. ಅಲ್ಲದೆ ದಿನನಿತ್ಯದ ಚಟುವಟಿಕೆಯಲ್ಲಿ ನಾನು ನಿಮ್ಮ ಜೊತೆಗೆ ಇರಲು ಇಷ್ಟು ಮೊತ್ತ ಆಗುತ್ತೆ ಅಂತ ಉಲ್ಲೇಖಿಸಿದ್ದನ್ನು ನೀವು ನೋಡಬಹುದು. ಜುಲೈ 6ರಂದು ಹಂಚಿಕೊಳ್ಳಲಾದ ಈ ಪೋಸ್ಟ್ ಇದುವರೆಗೆ 2.5 ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ. ಒಬ್ಬ ಬಳಕೆದಾರ EMI ಇದೆಯಾ ಅಂತ ಕೇಳಿದ್ದಾರೆ. ಇನ್ನೊಬ್ಬರು ಜನರು ಜಪಾನಿನಿಂದ ಎಲ್ಲವನ್ನ ಅಳವಡಿಸಿಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಯುವತಿ ನೀಡಿದ ಈ ಆಫರ್ ಹಣ ದುಬಾರಿ ಆಯಿತು ಅಂತ ಕಮೆಂಟ್ ಮಾಡಿದ್ದಾರೆ.